ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭಾರತೀಯ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇರಾನ್ ಇಸ್ರೇಲ್ ಮಧ್ಯದ ಯುದ್ಧ ನಿಲ್ಲಿಸುವಂತೆ ಮನವಿ. ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ, ಅಮೆರಿಕ, ಇಸ್ರೇಲ್ ದೇಶಗಳು ಜಂಟಿಯಾಗಿ ಇರಾನ್ ದೇಶವು ಅಣ್ವಸ್ತ್ರಗಳನ್ನು ಹೊಂದಿದೆ ಎಂಬ ನೆಪವನ್ನು ಮುಂದಿಟ್ಟುಕೊಂಡು ಏಕಾಏಕಿ ಇರಾನ್ ದೇಶದ ಮೇಲೆ ಯುದ್ಧ ಸಾರಿ ಬಾಂಬ್ಗಳ ಸುರಿಮಳೆ ಸುರಿಸಿ ಶಾಲಾ ಮಕ್ಕಳು ಸೇರಿದಂತೆ ಸಾವಿರಾರು ನಾಗರಿಕರು ಮತ್ತು ಇರಾನ್ ದೇಶದ ಚುನಾಯಿತ ಅಧ್ಯಕ್ಷರಾದ ಅಯತುಲ್ಲಾ ವಿಮೇನಿಯವರ ಹತ್ಯೆಗೆ ಕಾರಣಕರ್ತರಾಗಿದ್ದಾರೆ ಎಂದು ಒತ್ತಾಯಿಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸೇಡು ತೀರಿಸಿಕೊಳ್ಳಲು ಮತ್ತು ತನ್ನ ದೇಶದ ಸಾರ್ವಭೌಮ ರಕ್ಷಣೆಗಾಗಿ ಇರಾನ್ ಸಹ ಪ್ರತಿದಾಳಿಗಳ ಮೂಲಕ ಯುದ್ಧ ನಡೆಸುತ್ತಿದೆ. ಅಮೆರಿಕದ ಸೇನಾ ನೆಲೆಗಳಿಗೆ ಆಶ್ರಯ ದೊರಕಿರುವ ಸ್ಥಳಗಳನ್ನು ಮತ್ತು ಸೌದಿ ರಾಷ್ಟ್ರಗಳಿಗೆ ಸೇರಿದ ಕೆಲವು ತೈಲ ಸಂಸ್ಕರಣಾ ಘಟಕಗಳನ್ನು ಗುರುತಿಸಿ ಅವುಗಳ ಮೇಲೆ ನಿರಂತರವಾಗಿ ಇರಾನ್ ದಾಳಿ ನಡೆಸುತ್ತಿದೆ. ಈ ಯುದ್ಧದಿಂದಾಗಿ ಎರಡೂ ಕಡೆಯ ದೇಶಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಪಾಸ್ತಿಗಳು, ತೈಲ ಸಂಸ್ಕರಣಾ ಘಟಕಗಳು ನಷ್ಟ ಅನುಭವಿಸಿವೆ. ಮಿಸೈಲ್ಗಳ ದಾಳಿಯಿಂದಾಗಿ ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಬಂಕರ್ಗಳ ಮೊರೆ ಹೋಗುತ್ತಿದ್ದಾರೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದೆ ಅದೆಷ್ಟೋ ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಪ್ರಮಾಣದಲ್ಲಿ ಶೇಕಡ 60ರಷ್ಟು ಗಲ್ಫ್ ರಾಷ್ಟ್ರಗಳಿಂದ ಪೂರೈಕೆಯಾಗುತ್ತಿದೆ. ಭಾರತದ 3ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅಧಿಕೃತವಾಗಿ ಸುಮಾರು 90 ಲಕ್ಷ ಭಾರತೀಯರು ಹಾಗೂ ಅನಧಿಕೃತವಾಗಿ 70,000 ಭಾರತೀಯರು ವಾಸಿಸುತ್ತಿದ್ದಾರೆಂದು ಇತ್ತೀಚಿನ ವಿಶ್ವಸಂಸ್ಥೆ ವರದಿಗಳು ಹೇಳುತ್ತಿವೆ. ಯುದ್ಧ ನಿಲುಗಡೆಯಾಗದಿದ್ದರೆ ಭಾರತಕ್ಕೆ ಆಗುತ್ತಿರುವ ಕಚ್ಚಾ ತೈಲದ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗಿ ತೈಲ ಬೆಲೆ ಏರಿಕೆಗೆ ಕಾರಣವಾಗುತ್ತದೆ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ವಾಸಿಸುತ್ತಿರುವ ಭಾರತೀಯರ ಜನಜೀವನದ ಮೇಲೆಯೂ ಸಹ ಸಂಕಷ್ಟಗಳು ಎದುರಾಗುತ್ತವೆ ಎಂಬುದಾಗಿ ಅನೇಕ ಪ್ರಚಾರ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾಗಿವೆ. ವಿಶ್ವಸಂಸ್ಥೆಯ